ಇದೇ ಈ ಸ್ಥಳದಲ್ಲಿ ಪಕ್ಕದಲ್ಲಿ 3/4 ಎಕರೆ 1,71,00,000 ಕಟ್ಟಿಸಿದ್ದೇನೆ. 22 ಕೋಟಿಲಿ 10 ಕೋಟಿ ಸ್ಯಾಂಕ್ಷನ್ ಆಗಿದೆ. ಒಂದು ಹೈಟೆಕ್ ಮಹಿಳಾ ಹೆರಿಗೆ ಹಾಸ್ಪಿಟಲ್ ಕಟ್ಟಿಸ್ತಕ್ಕಂಥದಕ್ಕೆ ಸ್ಯಾಂಕ್ಷನ್ ಕೂಡ ಮಾಡಿಸಿದ್ದೇನೆ. 10 ಕೋಟಿ ಸ್ಯಾಂಕ್ಷನ್ ಆಗಿದೆ. ಇನ್ನು 10 ಕೋಟಿ ಬಿಡುಗಡೆ ಮಾಡಬೇಕಂತಕ್ಕಂಥದ್ದನ್ನ ಕೇಳಿದ್ದೇನೆ. ಕೆಂಗೇರಿಯಲ್ಲಿರ್ತಕ್ಕಂಥ ಗಣೇಶ ಫೀಲ್ಡ್ ಬಿಡಿಯಲ್ಲಿ ಇತ್ತು. ಅದನ್ನ ಕಾರ್ಪೊರೇಷನ್ ಇಂದ 5 ಕೋಟಿ ಹಣವನ್ನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಕಟ್ಟಿಸುವ ಮುಖಾಂತರ ಅದನ್ನ ಫೀಲ್ಡ್ ಅನ್ನ ಕಾರ್ಪೊರೇಷನ್ಗೆ ಮಾಡಿಸಿ ಪರ್ಮನೆಂಟ್ಗೆ ಕಾರ್ಪೊರೇಷನ್ ಗಣೇಶ ಫೀಲ್ಡ್ ಮಾಡ್ತಕ್ಕಂಥದಕ್ಕೆ ಎಷ್ಟೋ ವರ್ಷಗಳಿಂದ ಆಗದೇ ಇರೋ ಕೆಲಸವನ್ನ ಈ ಗಣೇಶ ಫೀಲ್ಡ್ನ ಕಾರ್ಪೊರೇಷನ್ ಫೀಲ್ಡ್ ಆಗಿ ಮಾಡಿರ್ತಕ್ಕಂಥದ್ದು. 209 ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ನೇನು ಲೋಕಾರ್ಪಣೆ ಆಗೋ ಕಾಲ ಬಂದಿದೆ. ಆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಡಾಕ್ಟರ್ಗಳಿಗೆ ನರ್ಸ್ಗಳಿಗೆ ಟೆಕ್ನಿಕಲ್ಗೆ ಮನೆ ಕಳಿಸ್ತಕ್ಕಂಥದಕ್ಕೆ ಉಳ್ಳಾಲಲ್ಲಿ 1 ಎಕರೆ ಸ್ಯಾಂಕ್ಷನ್ ಮಾಡಿಸಿದ್ದೇವೆ. ಎಂಟೈರ್ ನಮ್ಮ ಕ್ಷೇತ್ರ ಕಾವೇರಿ 5th ಸ್ಟೇಜ್ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದಕ್ಕೆ ಚಾಲನೆ ಮಾಡಿದ್ದೇವೆ. ಎಂಟೈರ್ ಕಾರ್ಪೊರೇಷನ್ಗೆ LED ಬಲ್ಬ್ನ ಅಳವಡಿಸ್ತಕ್ಕಂಥದಕ್ಕೆ ಚಾಲನೆ ಮಾಡಿದ್ದೇವೆ. ಎಂಟೈರ್ ಕ್ಷೇತ್ರದಲ್ಲಿ ಕಸ ರಿಮೂವ್ ಮಾಡ್ತಕ್ಕಂಥದಕ್ಕೆ 2 ಟೆಂಡರ್ ಮಾಡಿರ್ತಕ್ಕಂಥದ್ದಕ್ಕೆ ಕೂಡ ಈ ಸದ್ಯದಲ್ಲೇ ಟೆಂಡರ್ ಫೈನಲೈಸ್ ಆದಮೇಲೆ ಎಂಟೈರ್ ಯಶವಂತಪುರ ಕ್ಷೇತ್ರ ಕಸ ಮುಕ್ತ ಮಾಡ್ತಕ್ಕಂಥದಕ್ಕೆ ಚಾಲನೆ ಮಾಡಿದ್ದೇವೆ. ಯಾವ ಅಪಾರ್ಟ್ಮೆಂಟ್ಸ್ ಅಲ್ಲಿ 12 ರೂಪಾಯಿ 1 ಕೆಜಿಗೆ 300 ರೂಪಾಯಿ ಅಂತ ಮಾಡಿದ್ರು ಅದಕ್ಕೆ ಪ್ರತಿಭಟನೆ ಮಾಡಿ ಅಷ್ಟು ಕೊಡಕ್ಕಾಗೋದಿಲ್ಲ. ಹಿಂದೆ ಯಾವ ತರ ಕಸ ತೆಗಿತಕ್ಕಂಥದಕ್ಕೆ ಈ ಕ್ಷೇತ್ರದಲ್ಲಿ ಅಮೌಂಟನ್ನ ಕಲೆಕ್ಟ್ ಮಾಡ್ತಾ ಇದ್ರೆ ಅದೇ ಅಮೌಂಟಿನ ಈಗಲೂ ಕಲೆಕ್ಟ್ ಮಾಡಬೇಕು. ನಿಮ್ಮ ಮನಸ್ಸು ಇಚ್ಛೆ ಸರ್ಕಾರದಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಅವರಿಗೆ ಪ್ರತಿಭಟನೆ ಮಾಡುವ ಮುಖಾಂತರ ಹಳೆ ರೇಟಲ್ಲಿ ಕಸ ತೆಗಿತಕ್ಕಂಥದಕ್ಕೆ ಮಾಡಿದ್ದೇವೆ. ಯಶವಂತಪುರದ ನಿಮ್ಮ ಸೇವಕ ನನಗೆ ಪ್ರೆಸ್ಟೇಜ್ ಇಲ್ಲ. ನನ್ನನ್ನು ಕೇಳ್ತಾರೆ, ನೀವು ಕಾಂಗ್ರೆಸ್ ಬಿಜೆಪಿನ? ನೋಡ್ರಿ, ಚುನಾವಣೆ 2028ಕ್ಕೆ 2028ಕ್ಕೆ ನಾನು ಯಾವ ಪಕ್ಷದಿಂದ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು 2028ಕ್ಕೆ. ಅಲ್ಲಿ ತನಕ ಈ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕು. ಹೇಳಿ ಯಾರಾದ್ರೂ. ಈ ಸೋಮಶೇಖರ್ ಏನು ಗುರ್ತು ಮಾಡಿದ್ದಾನೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ, ಯಾರೋ ಹೇಳ್ತಾರೆ ಅಂತೇಳಿ ನಾನು ಇವತ್ತು ಸುಮ್ಮನಿದ್ರೆ ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ನನ್ನ ಕ್ಷೇತ್ರ 1,000 ಕೋಟಿ ಅನುದಾನ ಈ ಕ್ಷೇತ್ರಕ್ಕೆ ಆಗ್ತಾ ಇರಲಿಲ್ಲ. ಈ ಕ್ಷೇತ್ರ ಅನುದಾನ ಆಗಬೇಕಾದ್ರೆ, ಈ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕಾದ್ರೆ, ಶಾಲಾ ಮಕ್ಕಳಿಗೆ ಕಟ್ಟಡ ಕಟ್ಟಬೇಕಾದ್ರೆ, ಹಾಸ್ಪಿಟಲ್ಗಳು ಹಾಕಬೇಕಾದ್ರೆ, ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ನೀವು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಷರತ್ತು ಹಾಕಿ